ಈಗ ಅವರೆಲ್ಲ ನಮ್ಗೆ ಇಷ್ಟ ಅನ್ನ ಕೊಟ್ಟವರು, ತಂದೆ ತಾಯಿ ಜನ್ಮ ಕೊಟ್ಟರು, ಅನ್ನ ಕೊಟ್ಟವರು ದೇವೇಗೌಡರು. ಅವ್ರಿಗೆ ನಾವು ಯಾವ್ದಾದ್ರು ಋಣ ತೀರಿಸ್ಬೇಕು ಅಂತ ಒಂದು ಅಭಿಲಾಷೆಯಿಂದ ನಾನು ಈ ಪುತ್ಥಳಿ ನಿರ್ಮಾಣ ಮಾಡಿದ್ದೇನೆ. ಸರ್ ನನಗೆ ಗೊತ್ತಿರೋಂಗೆ, ನಾನು ತಿಳ್ಕೊಂಡಂಗೆ, ನಿಮ್ಮ ಅನುಭವದಷ್ಟು ವಯಸ್ಸಾಗಿಲ್ಲ, ನೀರಾವರಿ ವಿಚಾರದಲ್ಲಿ ಇಡೀ ಕರ್ನಾಟಕದಲ್ಲಿ ಒಡೆಯರ್ ಪುತ್ಥಳಿ ಮಾಡಿದ್ರು, ಮೈಸೂರು ಭಾಗಕ್ಕೆ ನೀರು ಕೊಟ್ಟರು ಅಂತ. ವಿಶ್ವೇಶ್ವರಯ್ಯ ಅವ್ರದ್ದು ಮಾಡಿದ್ರು, ಕನ್ನಂಬಾಡಿ ಕಟ್ಸಿದ್ರು ಅಂತ. ಆ ನಂತರದಲ್ಲಿ ನೀರಾವರಿ ವಿಚಾರಕ್ಕಾಗಿರೋ ಪುತ್ಥಳಿ ಇದು ಅಂತ ನಾನು ಅನ್ಕೊಂಡಿದ್ದೀನಿ. ದೇವೇಗೌಡರು 3ನೇ ಸ್ಥಾನ. ಹೌದು, ನೀರಾವರಿಗಾಗಿ ಮಾಡಿದ ಪುತ್ಥಳಿನೇ ಇದು. ಇದಕ್ಕೆ ಕಾರಣ ಇನ್ನ ಒಬ್ರು ನಮ್ಮ ಅಣ್ಣವರು ಈ ಸ್ಥಳ ಕೊಟ್ಟವರು. ಯಾರು ಸರ್ ಅದು? ಬಸನಗೌಡರು, ಚಿಕ್ಕವನಕೋಣೆ ಪೊಲೀಸ್ ಪಾಟೀಲ್. ಓಕೆ. ಎಷ್ಟು ಸಮಯ ತೆಗೆದುಕೊಳ್ತು? ಇದು ಎಷ್ಟು ಅಡಿಯ ಪುತ್ಥಳಿ? ಇದಕ್ಕೆ ಎಷ್ಟು ವೆಚ್ಚ ಆಯ್ತು? ಇದು ಹೇಗೆ ನಿಮ್ದೇ ಸ್ವಂತ ಹಣನಾ ಅಥವಾ ಒಟ್ಟಾರೆ ಸರ್ ನಾನು ಸ್ವಂತ ಹಣನೇ. ಹೌದು. ಎಷ್ಟು ಖರ್ಚಾಗಿದೆ ಸರ್? ಸುಮಾರು ಒಂದು 20 ರಿಂದ 25 ಲಕ್ಷ ಖರ್ಚಾಗಿದೆ. ಓಕೆ. ಈ ಕಾನ್ಸೆಪ್ಟ್ ಎಷ್ಟು ವರ್ಷದಿಂದ ಈ ಒಂದು ಆಲೋಚನೆ ಬಂತು ಮಾಡ್ಲಿ? ಆಲೋಚನೆ ನನಗೆ ಸುಮಾರು ಒಂದು 2 ವರ್ಷದಿಂದ ಬಂತು ಸರ್. 2 ವರ್ಷದಿಂದ. ಓಕೆ. 2 ವರ್ಷದಿಂದ JDS ಶಾಸಕರು ಇದ್ದಾರೆ. ಈ ವಿಷಯನ ಫಸ್ಟ್ ದೇವೇಗೌಡರಿಗೆ ತಿಳಿಸಿದ್ರ ಅಥವಾ JDS ಶಾಸಕರು ಆಗ್ಲಾದಕ್ಕಿಂತ ಮೊದಲೇ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ ಸರ್. ಅದೇ ಬೇಕಾಗಿತ್ತು ನಮಗೆ. ಓಕೆ. ಓಕೆ. ಈ ಹಿಂದೆನೆ ನೀವು ಅನ್ಕೊಂಡಿದ್ರಿ? ಹಿಂದೆನೆ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ. ಆ ನಂತರದಲ್ಲಿ JDS ಶಾಸಕರಾದರು. ಆದರೂ ನಿರಂತರವಾಗಿ ನಾವು ಹುಡುಕಿ ಯಾವ ಕಡೆಗೆ ಯಾವ ಶಿಲ್ಪಿನ ಭೇಟಿ ಆಗ್ಬೇಕು, ಏನು ಮಾಡಬೇಕು ಅಂತ ನಿರಂತರ ಅನ್ವೇಷಣೆ ಮಾಡಿ ಒಬ್ಬ ಶಿಲ್ಪಿನ ಹುಡುಕಿ ಅವರಿಗೆ ನಾವು ಇದನ್ನು